ಕೊಡಗು ಜಿಲ್ಲೆಯಲ್ಲಿ ಕಾಡಾನೆ ಹಾವಳಿ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದರೂ ನರಿಯಂದಡ ಗ್ರಾಮದ ರೈತರು ಕೃಷಿಯನ್ನು ಕೈಬಿಡದೆ ಭತ್ತದ ನಾಟಿಯಲ್ಲಿ ತೊಡಗಿದ್ದಾರೆ. ಕಳೆದ ವರ್ಷ ಇದೇ ಗದ್ದೆಯ ಬೆಳೆ ಕಾಡಾನೆಗಳಿಂದ ನಾಶವಾಗಿದ್ದರೂ ಈ ಬಾರಿಯೂ ಧೈರ್ಯದಿಂದ ನಾಟಿ ಮಾಡಿರುವ ರೈತರ ಆತ್ಮವಿಶ್ವಾಸ ಒಂದೆಡೆಯಾದರೆ, ಮತ್ತೊಂದೆಡೆ ತೋಟಗಳಿಗೆ ನುಗ್ಗಿರುವ ಕಾಡಾನೆಗಳು ಬೆಳೆ ನಾಶ ಪಡಿಸುತ್ತಿರುವುದು ರೈತರ ಆತಂಕಕ್ಕೆ ಕಾರಣವಾಗಿದೆ. ಇಂತಹ ಸಂಕಷ್ಟದ ನಡುವೆಯೂ ಸ್ಥಳೀಯ ರೈತ ಪೊಕ್ಕುಲಂಡ್ರ ಧನೋಜ್ ಕುಮಾರ್ ಅವರ 4 ಎಕರೆ ವಿಸ್ತೀರ್ಣದ ಗದ್ದೆಯಲ್ಲಿ ಸುಮಾರು 12 ಮಂದಿ ಬಿರುಸಿನ ಮಳೆಯಲ್ಲೇ ಹಾಡು ಹಾಡುತ್ತಾ ಸಂಭ್ರಮದಿಂದ ಭತ್ತದ ನಾಟಿ ನಡೆಸಿದ್ರು. ಇನ್ನೊಂದೆಡೆ ಬೆಳಿಯಂಡ್ರ ವೇಣುಗೋಪಾಲ್, ಬಟ್ಟಿಯಂಡ ದಿವಂಗತ ಸಾಬು ಬೆಳ್ಯಪ್ಪ ಸೇರಿದಂತೆ ಹಲವು ರೈತರ ಕಾಫಿ, ಅಡಿಕೆ, ಬಾಳೆ ಹಾಗೂ ತೆಂಗಿನ ತೋಟಗಳಿಗೆ ಕಾಡಾನೆಗಳು ನುಗ್ಗಿ ಬೆಳೆಗಳನ್ನು ಹಾನಿಗೊಳಿಸಿವೆ. ತೋಟದಲ್ಲೇ ಬೀಡು ಬಿಟ್ಟಿರುವ ಆನೆಗಳನ್ನು ಅರಣ್ಯ ಇಲಾಖೆ ಸಿಬ್ಬಂದಿ ಪಟಾಕಿ ಸಿಡಿಸಿ ಓಡಿಸುವ ಕಾರ್ಯಾಚರಣೆ ನಡೆಸುತ್ತಿದ್ದಾರೆ. ಭತ್ತದ ಗದ್ದೆಗಳಿಗೆ ಕಾಡಾನೆಗಳು ನುಗ್ಗದಂತೆ ಶಾಶ್ವತ ಕ್ರಮ ಕೈಗೊಳ್ಳಬೇಕು. ಇಲ್ಲದಿದ್ದರೆ ಭತ್ತದ ಕೃಷಿಯನ್ನೇ ರೈತರು ಕೈಬಿಡುವ ಪರಿಸ್ಥಿತಿ ನಿರ್ಮಾಣವಾಗಬಹುದು ಎಂದು ಗ್ರಾಮಸ್ಥರು ಆತಂಕ ವ್ಯಕ್ತಪಡಿಸಿದ್ದಾರೆ. ಕಾಡಾನೆಗಳನ್ನು ಸೆರೆ ಹಿಡಿದು ಸೂಕ್ತ ಅರಣ್ಯ ಪ್ರದೇಶಕ್ಕೆ ಸ್ಥಳಾಂತರಿಸುವಂತೆ ಅವರು ಒತ್ತಾಯಿಸಿದ್ದಾರೆ. ಚಿತ್ತಾರ ನ್ಯೂಸ್, ಚಯ್ಯಂಡಾಣೆ.